ನಮಸ್ಕಾರ ವೀಕ್ಷಕರೇ. ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಹೊಸ ದಾಖಲೆಗಳ ಮೂಲಕ ಸದ್ದು ಮಾಡ್ತಾ ಇದ್ದಾರೆ. ಅಧಿಕಾರಕ್ಕೆ ಬಂದು 2 ತಿಂಗಳು ಕಳೆಯುವುದರ ಒಳಗೆ ಸುಮಾರು 10,000 ಅಕ್ರಮ ವಲಸಿಗರನ್ನ ಆಚೆ ಕಳಿಸಿಯಾಗಿದೆ. ಈ ಪ್ರಕ್ರಿಯೆ ನಿಲ್ಲದೆ ಮುಂದುವರಿತಾ ಇದೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಖಡಕ್ ಸೂಚನೆ ನೀಡುವ ಮೂಲಕ ಇನ್ನೂ ಒಂದು ದಿಕ್ಕಿಂದ ಅಕ್ರಮ ವಲಸಿಗರಿಗೆ ತಡೆ ಹಾಕುವ ಕೆಲಸ ಭರದಿಂದ ಸಾಗಿದೆ. ಇದರ ಜೊತೆಗೆ ಆಡಳಿತದಲ್ಲಿ ಇನ್ನೂ ಸಾಕಷ್ಟು ಬದಲಾವಣೆಗಳನ್ನು ತರುವ ಮೂಲಕ ಸುವೇಂದು ಗಮನ ಸೆಳೀತಾ ಇದ್ದಾರೆ. ಮಮತಾ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಜನರಿಗೆ ನ್ಯಾಯ ಕೊಡಿಸದೆ ಬೇಕಾಬಿಟ್ಟಿ ಅಧಿಕಾರ ಚಲಾಯಿಸ್ತಾ ಇದ್ದ ಪೊಲೀಸ್ ಅಧಿಕಾರಿಗಳಿಗೆ ಮುಟ್ಟಿ ನೋಡಿಕೊಡುವಂತ ಹೊಡೆತ ಬೀಳ್ತಾ ಇದೆ. ಹೊಸ ಕಾನೂನುಗಳ ಮೂಲಕ ರಾಜ್ಯದಲ್ಲಿ ಬದಲಾವಣೆಯನ್ನ ತರುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಇನ್ನೊಂದೆಡೆ ಎಲೆಕ್ಷನ್ ಕಮಿಷನ್ ಕಣ್ಣು ತಪ್ಪಿಸಿ ಅಕ್ರಮ ವಲಸಿಗರನ್ನ ಮತ್ತೆ ಸೇರಿಸಿಕೊಳ್ಳೋ ಕಳ್ಳಾಟಕ್ಕೆ ಬ್ರೇಕ್ ಬೀಳ್ತಾ ಇದೆ. ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕೊನೆಗೂ ಬಂಗಾಳಕ್ಕೆ ಹಾಗೂ ಬಂಗಾಳದ ಮೂಲಕ ಭಾರತಕ್ಕೆ ಹಿಡಿದಿದ್ದ ಗ್ರಹಣ ಸರಿಯೋ ರೀತಿ ಕಾಣಿಸ್ತಾ ಇದೆ. ಪ್ರತಿ ಎಲೆಕ್ಷನ್ ನಡೆಯುವಾಗ್ಲೂ ಜನರು ಹೊಸ ನಿರೀಕ್ಷೆಗಳ ಜೊತೆಗೆ ತಮ್ಮ ನಿರ್ಧಾರವನ್ನ ಹೇಳ್ತಾ ಹೋಗ್ತಾರೆ. ಅಧಿಕಾರಕ್ಕೆ ಯಾರೇ ಬಂದರೂ ಅವರ ಮೇಲೆ ಭರವಸೆಯನ್ನ ಇಟ್ಕೊಂಡಿರ್ತಾರೆ. ಆದರೆ ಬಂಗಾಳದಲ್ಲಿ ತಮ್ಮನ್ನ ಬಿಟ್ಟು ಬೇರೆ ಯಾರೂ ಅಧಿಕಾರಕ್ಕೆ ಬರಬಾರದು ಅಂತ ಮಮತಾ ದೊಡ್ಡ ಷಡ್ಯಂತ್ರವನ್ನ ಮಾಡಿದ್ರಿಂದ ಅದನ್ನ ಭೇದಿಸಿ ಬರೋದಕ್ಕೆ ದಶಕಗಳ ಕಾಲ ಬೇಕಾಯಿತು. ಈಗ ಮೈ ಮರೆತರೆ ಜನರು ಇನ್ಯಾವತ್ತೂ ಬಿಜೆಪಿಗೆ ಜೈ ಅನ್ನೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಸುವೇಂದು ಸರ್ಕಾರ ಜನರು ಏನು ನಿರೀಕ್ಷೆ ಮಾಡ್ತಾ ಇದ್ರೋ ಅದೆಲ್ಲವನ್ನ ಟಾಪ್ ಪ್ರಯಾರಿಟಿಯಲ್ಲಿ ನೀಡೋ ಕೆಲಸ ಮಾಡ್ತಾ ಇದ್ದಾರೆ. ಈ ಪೈಕಿ ಪ್ರಮುಖವಾಗಿದ್ದು ಅಕ್ರಮ ವಲಸೆ ನಿರ್ಮೂಲನೆ. ಅದು ಒಂದು ದೊಡ್ಡ ಗುರುತನ್ನ ಮೂಡಿಸಿದೆ. ಅಕ್ರಮ ವಲಸಿಗ ಮುಕ್ತ ಬಂಗಾಳ ಮಾಡೋದಕ್ಕೆ ಹೆಜ್ಜೆ ಇಟ್ಟ ಸುವೇಂದು ಸರ್ಕಾರಕ್ಕೆ ದೊಡ್ಡ ಜಯ ಸಿಕ್ಕಿದೆ. ಅಧಿಕೃತವಾಗಿ 10,000 ಅಕ್ರಮ ವಲಸಿಗರನ್ನ ಆಚೆ ಕಳಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಅಂದಹಾಗೆ ಲಕ್ಷ ಅಕ್ರಮ ವಲಸಿಗರಲ್ಲಿ ಈ 10,000 ಎಲ್ಲಿ ಅನ್ನೋ ಪ್ರಶ್ನೆ ಖಂಡಿತ ಎಲ್ಲರಲ್ಲೂ ಮೂಡುತ್ತೆ. ಆದರೆ ಇದು ಈಗಾಗಲೇ ಹೇಳಿದ ಹಾಗೆ ಅಧಿಕೃತ ಲೆಕ್ಕ. ಅಂದ್ರೆ ಸಂಬಂಧಪಟ್ಟ ಇಲಾಖೆ ಹಾಗೂ ಪೊಲೀಸರು ಹುಡುಕಿ ಅನುಮಾನಾಸ್ಪದ ವ್ಯಕ್ತಿಗಳ ಹಿನ್ನೆಲೆಯನ್ನ ಚೆಕ್ ಮಾಡಿ ಇವರು ಭಾರತೀಯರಲ್ಲ ಅನ್ನೋದು ಕನ್ಫರ್ಮ್ ಆದ ಬಳಿಕ ಸರ್ಕಾರಿ ಅಧಿಕಾರಿಗಳು ಹಾಗೂ BSF ಸಮ್ಮುಖದಲ್ಲಿ ಗಡಿಯಿಂದ ಆಚೆಗೆ ತಳ್ಳಲ್ಪಟ್ಟ ಅಕ್ರಮ ವಲಸಿಗರ ಲೆಕ್ಕ. ಇದನ್ನ ಹೊರತುಪಡಿಸಿ ಸಾಕಷ್ಟು ಜನರು ಕಣ್ತಪ್ಪಿಸಿ ಓಡಿ ಹೋಗಿದ್ದಾರೆ. ಹಲವರು ಸರ್ಕಾರ ಬದಲಾಗ್ತಾ ಇದ್ದ ಹಾಗೆಯೇ ಬಾಂಗ್ಲಾ ಕಡೆ ಓಡಿದ್ದಾರೆ. ಇನ್ನು ಕೆಲವರು ಬೇರೆ ರಾಜ್ಯಗಳಿಗೆ ಓಡಿರುವ ಸಾಧ್ಯತೆ ಕೂಡ ಇದೆ. ಇನ್ನು 10,000 ಆಗ್ತಾ ಇದ್ದ ಹಾಗೆ ಈ ಪ್ರಕ್ರಿಯೆಯನ್ನ ನಿಲ್ಲಿಸಲಿಲ್ಲ. ಬದಲಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದುವರಿಸಲಾಗ್ತಾ ಇದೆ. ಯಾಕಂದ್ರೆ ಬಂಗಾಳದಲ್ಲಿ ಇನ್ನೂ ಸಾಕಷ್ಟು ಅಕ್ರಮ ವಲಸಿಗರು ಅಡಗಿರುವ ಸಾಧ್ಯತೆ ಇರೋ ಬಗ್ಗೆ ಅನುಮಾನ ಇದೆ. ಆಲ್ರೆಡಿ ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ನೀಡಿರೋದ್ರಿಂದ ಯಾರ ಮೇಲೆ ಅನುಮಾನ ಬಂದರೂ ಅವರನ್ನ ವಿಚಾರಿಸೋದಕ್ಕೆ ತಡೆ ಹಾಕೋ ಕೆಲಸ ಯಾರ ಕಡೆಯಿಂದಲೂ ಆಗೋದಿಲ್ಲ. ಆದರೆ ಈಗ ಕಂಟಕ ಇರೋದು ಎಲೆಕ್ಷನ್ ಟೈಮ್ನಲ್ಲಿ SIR ನಡೆದಾಗ ಸರಿಯಾಗಿ ದಾಖಲೆ ನೀಡದ ಕಾರಣ ವೋಟ್ ಕಳೆದುಕೊಂಡಿದ್ರಲ್ವಾ ಅವರಿಗೆ. ಯಾಕಂದ್ರೆ ಈಗ ಅವರಿಗೆ ಇರೋದು 2 ಆಪ್ಷನ್. ಒಂದೇ ಸರಿಯಾದ ದಾಖಲೆಯನ್ನ ಕೊಟ್ಟು ವೋಟ್ ಹಕ್ಕನ್ನ ಮರಳಿ ಪಡೆಯೋದು, ಆ ಮೂಲಕ ಭಾರತದಲ್ಲಿ ಉಳಿಯೋದು. ಇಲ್ಲ ಮತ್ತೆ ತನಿಖೆ ಮಾಡುವಾಗ ಸತ್ಯ ಒಪ್ಪಿಕೊಂಡು ಜಾಗ ಖಾಲಿ ಮಾಡೋದು. ವೋಟ್ ಹಕ್ಕು ಇಲ್ಲದೆ ಹೆಚ್ಚು ದಿನ ಭಾರತದಲ್ಲಿ ಉಳಿಯೋದಕ್ಕೆ ಸಾಧ್ಯವಿಲ್ಲ. ಅಂತವರಿಗೆ ಸರ್ಕಾರದ ಯಾವುದೇ ಸೌಲಭ್ಯ ಕೂಡ ಸಿಗೋದಿಲ್ಲ. ಆದ್ರಿಂದ ಇವರಿಗೆ ಈಗ ಕಂಟಕ ಶುರುವಾಗಿದೆ. ಇನ್ನು ಇದಕ್ಕೆ ಇನ್ನೊಂದು ಹಂತದ ವೇಗ ನೀಡೋ ಕೆಲಸ ಕೂಡ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಕೆಲ ದಿನಗಳ ಹಿಂದಷ್ಟೇ ಅಮಿತ್ ಶಾ ಮಿಷನ್ ಡೆಮೋಗ್ರಫಿ ಬಗ್ಗೆ ಸಲಹೆ ಸೂಚನೆಗಳನ್ನ ನೀಡ್ತಾ ಇದ್ದಾರೆ. ಎಲ್ಲೆಲ್ಲಿ ಡೆಮೋಗ್ರಫಿ ಬದಲಾವಣೆ ಆಗಿದೆಯೋ ಅಲ್ಲಿಯ ಜಾಗದ ಅಧ್ಯಯನಕ್ಕೆ ಆಲ್ರೆಡಿ ಕಮಿಟಿ ರಚನೆ ಆಗಿದೆ. ಅವರ ಮೊದಲ ಟಾರ್ಗೆಟ್ ಏನಿದ್ರು ಗಡಿ ರಾಜ್ಯಗಳು, ಪ್ರಮುಖವಾಗಿ ಬಂಗಾಳ, ಅಸ್ಸಾಂ ಸೇರಿದಂತೆ ಈಶಾನ್ಯ ರಾಜ್ಯಗಳು. ಬಂಗಾಳಕ್ಕೆ ಇವರು ಎಂಟ್ರಿ ಕೊಟ್ಟರೆ ಮೊದಲು ಮುರ್ಷಿದಾಬಾದ್, ಉತ್ತರ ದಿನಾಜ್ಪುರ ಸೇರಿದಂತೆ ಗಡಿ ಜಿಲ್ಲೆಗಳತ್ತ ಬಂದೇ ಬರ್ತಾರೆ. SIR ಪೊಲೀಸ್ ಕೂಂಬಿಂಗ್ ನಲ್ಲೂ ಒಂದು ವೇಳೆ ತಪ್ಪಿಸಿಕೊಂಡಿದ್ರು ಈ ಪ್ರಕ್ರಿಯೆಯಲ್ಲಿ ಸಿಕ್ಕಿ ಬೀಳೋ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಅಥವಾ ಕುಟುಂಬ ಆ ಜಾಗದಲ್ಲಿ ಇದೆ ಅಂದ್ರೆ ಅವರ ಹಾಗೂ ಅವರ ಹಿರಿಯರ ಹಿನ್ನೆಲೆಯನ್ನ ಸರಿಯಾಗಿ ಹೇಳಲೇಬೇಕು. ವಲಸೆ ಬಂದಿದ್ರೆ ಎಲ್ಲಿಂದ ಬಂದಿದ್ದು ಅನ್ನೋದನ್ನ ಕೂಡ ತಿಳಿಸಲೇಬೇಕು. ಇಲ್ಲ ಅಂದ್ರೆ ಗಡಿಯಿಂದ ಆಚೆಗೆ ಕಳಿಸೋದು ಗ್ಯಾರಂಟಿ ಆಗಿದೆ. ಇದೇ ಹೊತ್ತಲ್ಲಿ ಇನ್ನೊಂದಷ್ಟು ಕ್ರಾಂತಿಕಾರಿ ಆಕ್ಷನ್ಗಳು ಕೂಡ ಸುವೇಂದು ಕಡೆಯಿಂದ ಆಗ್ತಾ ಇದೆ. ಮಮತಾ ಸೋಲಿಗೆ ಪ್ರಮುಖ ಕಾರಣಗಳ ಪೈಕಿ ಸಂದೇಶ್ ಕಾಳಿ ಮಹಿಳೆಯರ ಮೇಲಿನ ದೌರ್ಜನ್ಯ ಕೂಡ ಒಂದು. ದೌರ್ಜನ್ಯ ನಡೆಸಿದ್ದ TMC ನಾಯಕ ಶಹಜಹಾನ್ ವಿರುದ್ಧ ಗ್ರಾಮದ ಹೆಂಗಸರೆಲ್ಲ ಒಗ್ಗೂಡಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ರು. ಆ ಹೊತ್ತಲ್ಲಿ ಈ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಮಮತಾ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ IPS ಸುಪ್ರತಿಮ್ ಸರ್ಕಾರನ್ನ ಕಳಿಸ್ತಾರೆ. ಅವರು ಕ್ರಮ ಕೈಗೊಳ್ಳೋದನ್ನ ಬಿಟ್ಟು ಅಲ್ಲಿನ ಮಹಿಳೆಯರಿಗೆ ಬಾಯಿಗೆ ಬಂದಂತೆ ಕೂಗಿ ಎಲ್ಲರನ್ನು ಹೆದರಿಸಿ ಸೈಲೆಂಟ್ ಮಾಡಿರ್ತಾರೆ. ಆದ್ರೆ ಈಗ ಕರ್ಮ ಈಸ್ ಬ್ಯಾಕ್ ಅನ್ನೋ ಹಾಗೆ ಸುವೇಂದು CM ಆದ ಬೆನ್ನಲ್ಲೇ ಅವರನ್ನ ಟೆಲಿಕಾಂ ಇಲಾಖೆಗೆ ಶಿಫ್ಟ್ ಮಾಡಲಾಗಿದೆ. ADG, CID, IB ಅಂತ ಪರಿಣಾಮಕಾರಿ ಹುದ್ದೆಗಳಿಂದ ಅವರನ್ನ ದೂರ ಇಟ್ಟು ಸೇಫ್ ಆಗಿ ಟೆಲಿಕಾಂ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. ಈ ಡಿಸಿಪ್ಲಿನರಿ ಆಕ್ಷನ್ಗೆ ಎಲ್ಲರ ಕಡೆಯಿಂದ ಮೆಚ್ಚುಗೆಗಳು ಬರ್ತಾ ಇದೆ. ಮತ್ತೊಂದೆಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ನೀಡುವ ಮೂಲಕ ಬಂಗಾಳದಲ್ಲಿ ಸ್ಮಗ್ಲಿಂಗ್ಗೆ ಅಂತ್ಯ ಹಾಡೋದಕ್ಕೆ ಮುಂದಾಗಿದ್ದಾರೆ.
ಕಾಡಿನ ಸಂಪತ್ತನ್ನ ಬೇಕಾಬಿಟ್ಟಿ ಲೂಟಿ ಮಾಡಿ ಟಿಂಬರ್ ಸ್ಮಗ್ಲಿಂಗ್ ನಂತ ಪ್ರಕರಣಗಳು ರಾಜ್ಯದಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇದೆ. ಇನ್ನು ಮುಂದೆ ಇದೆಲ್ಲದಕ್ಕೂ ಬ್ರೇಕ್ ಬೀಳಬೇಕಿದೆ. ಒಂದು ವೇಳೆ ನಮ್ಮಲ್ಲಿ ಅಧಿಕಾರಿಗಳ ಸಂಖ್ಯೆ ಕಡಿಮೆ ಇತ್ತು ಅಂದ್ರೆ ಅದನ್ನ ಸರಿಪಡಿಸೋ ಕೆಲಸ ವೇಗದಲ್ಲಿ ಆಗಬೇಕು. ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡೋ ಪ್ರಕ್ರಿಯೆ ಕೂಡ ಆದಷ್ಟು ಬೇಗ ನಡೆಯಬೇಕಿದೆ. ಈ ಪ್ರಕ್ರಿಯೆ ವೇಗವನ್ನ ಹೆಚ್ಚಿಸುವುದಕ್ಕೆ ಪೂರಕ ವಾತಾವರಣವನ್ನ ಸರ್ಕಾರ ಮಾಡಿಕೊಡಲಿದೆ. ಈ ಹಿಂದಿನ ಸರ್ಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡಿ ಹಾಕಿತ್ತು. ಆದರೆ ಇನ್ನು ಮುಂದೆ ಈ ರೀತಿ ಆಗಬಾರದು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಗಿಡ ನೆಡೋದಕ್ಕೂ ಕೂಡ ಉತ್ತೇಜನ ನೀಡುವ ಕೆಲಸಗಳಾಗ್ತಾ ಇದೆ. ಉತ್ತರ ಪ್ರದೇಶ ಸರ್ಕಾರ ಹೇಗೆ ಇದರಲ್ಲಿ ಯಶಸ್ವಿಯಾಗಿದೆಯೋ ಹಾಗೆಯೇ ಬಂಗಾಳ ಸರ್ಕಾರ ಕೂಡ ಗಿಡ ನೆಡೋ ಕೆಲಸವನ್ನ ಮಾಡಬೇಕಿದೆ ಅಂತ ಸುವೇಂದು ಕರೆ ಕೊಟ್ಟಿದ್ದಾರೆ. ಇನ್ನು ಒಂದು ಕಡೆ ಸುವೇಂದು ಕಡೆಯಿಂದ ಅಕ್ರಮ ವಲಸಿಗರಿಗೆ ಶಾಕ್ ಸಿಗ್ತಾ ಇದ್ರೆ ಎಲೆಕ್ಷನ್ ಕಮಿಷನ್ ಕೂಡ ಬಿಸಿ ಮುಟ್ಟಿಸೋ ಕೆಲಸ ಮಾಡ್ತಾ ಇದೆ. ನೂತನ ವೋಟರ್ ಐಡಿ ಪಡೆಯೋದಕ್ಕೆ ಇರೋ ಫಾರಂ 6 ನಲ್ಲಿ ಬದಲಾವಣೆ ತರೋ ಮೂಲಕ ಕಳ್ಳಾಟಗಳಿಗೆ ಬ್ರೇಕ್ ಹಾಕೋ ಕೆಲಸ ಮಾಡಲಾಗ್ತಾ ಇದೆ. ಇದರಲ್ಲಿ ಯಾವ ರೀತಿ ಕಳ್ಳಾಟ ಆಗ್ತಾ ಇತ್ತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ SIR ನಲ್ಲಿ ಡಿಲೀಟ್ ಆಗೋ ಹೆಸರುಗಳನ್ನ ಅಂದ್ರೆ ಜೀವಂತವಾಗಿದ್ದಾರೆ, ಭಾರತದಲ್ಲೇ ಇದ್ದಾರೆ, ಆದರೆ ಸೂಕ್ತ ದಾಖಲೆಗಳು ಇಲ್ಲ ಅನ್ನೋ ಕಾರಣಕ್ಕೆ ಹಾಗೂ ಸೂಕ್ತ ದಾಖಲೆ ಪಡೆಯೋದಕ್ಕೆ ಅರ್ಹರಲ್ಲದ ವ್ಯಕ್ತಿಗಳನ್ನ ಇಲ್ಲೇ ಉಳಿಸ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದಕ್ಕೆ ವಿಪಕ್ಷಗಳು ಪ್ಲಾನ್ ಹಾಕಿದ್ವು. ಅಂತವರನ್ನ ಹೊಸ ವೋಟರ್ ಅನ್ನೋ ಸೋಗಿನಲ್ಲಿ ಫಾರ್ಮ್ 6 ಫಿಲ್ ಮಾಡಿಸುವ ಮೂಲಕ ಮತ್ತೆ ವೋಟರ್ ಐಡಿ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡೋ ಕೆಲಸಗಳು ನಡೀತಾ ಇತ್ತು. ಇದು ಗಮನಕ್ಕೆ ಬರ್ತಾ ಇದ್ದ ಹಾಗೆ ಎಲೆಕ್ಷನ್ ಕಮಿಷನ್ ಫಾರಂ 6 ನಲ್ಲಿ ಒಂದು ಬದಲಾವಣೆ ಮಾಡಿದೆ. ಅದೇನು ಅಂದ್ರೆ ಫಾರಂ 6 ಫಿಲ್ ಮಾಡುವಾಗ ಪೋಷಕರ SIR ದಾಖಲೆಗಳನ್ನ ಕಡ್ಡಾಯವಾಗಿ ಅಟ್ಯಾಚ್ ಮಾಡಲೇಬೇಕು ಅನ್ನೋ ನಿಯಮವನ್ನ ಜಾರಿಗೆ ತರಲಾಗಿದೆ. ಪೋಷಕರು ಲಾಸ್ಟ್ ಟೈಮ್ SIR ಗೆ ಒಳಗಾಗಿದ್ದು ಯಾವಾಗ ಅನ್ನೋದರ ಕ್ಲಿಯರ್ ಡೀಟೇಲ್ಸ್ ಕೊಡಬೇಕು. ಪೋಷಕರ ಡೀಟೇಲ್ಸ್ ಇದೆ ಅಂದ್ರೆ ಅವರು ಹೊರಗಿನವರಾಗಿರೋದಕ್ಕೆ ಸಾಧ್ಯವಿಲ್ಲ, ಪೋಷಕರ ಡೀಟೇಲ್ಸ್ ಇಲ್ಲ ಅಂದ್ರೆ ಅವರು ಒಳಗಿನವರಾಗಿ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಕ್ಲಿಯರ್ ಆದಂತಾಗುತ್ತೆ. ಅದರಿಂದ ಈ ಲೂಪ್ ಹೋಲ್ ಅನ್ನ ಸರಿಪಡಿಸುವ ಮೂಲಕ ಹಲವರಿಗೆ ಶಾಕ್ ಕೊಡೋ ಕೆಲಸಗಳಾಗಿದೆ. ಅಂದಹಾಗೆ ಹೊಸ ವೋಟರ್ ಅಂದ್ರೆ 18-19 ವರ್ಷದವರಲ್ವಾ ಅನ್ನೋ ಪ್ರಶ್ನೆ ಕೆಲವರಲ್ಲಿ ಬರ್ಬೋದು. ಆದರೆ ವಾಸ್ತವದಲ್ಲಿ ಫಾರಂ 6ಗೆ ವಯೋಮಾನ ಇಲ್ಲ. ಉದಾಹರಣೆಗೆ 40 ವರ್ಷದ ವ್ಯಕ್ತಿ ಕಾರಣಾಂತರಗಳಿಂದ ಈವರೆಗೆ ವೋಟ್ ಹಾಕಲೇ ಇಲ್ಲ, ಇನ್ನು ಮುಂದೆ ವೋಟ್ ಮಾಡಬೇಕು, ವೋಟರ್ ಐಡಿ ಬೇಕು ಅಂದ್ರೆ ಅವರು ಕೂಡ ಮೊದಲ ಬಾರಿ ವೋಟ್ ಮಾಡ್ತಾ ಇರುವವರ ಪಟ್ಟಿಗೆ ಸೇರ್ತಾರೆ. ಅವರು ಈ ಫಾರಂ 6 ಮುಖಾಂತರವೇ ಹೋಗಬೇಕು ಅನ್ನೋದನ್ನ ನಿಯಮ ಹೇಳುತ್ತೆ. ಆದರೆ ಇಲ್ಲೂ ಕೂಡ ಈಗ ನುಸುಳೋದಕ್ಕೆ ಆಗದಂತೆ ರಿಪೇರಿ ಮಾಡಲಾಗಿದೆ. ಒಟ್ನಲ್ಲಿ ಅಕ್ರಮ ವಲಸಿಗರನ್ನ ಕ್ಲಿಯರ್ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ನಾಕಾಬಂದಿ ಮಾಡಲಾಗ್ತಾ ಇದೆ. ಇಡೀ ದೇಶದಲ್ಲಿರುವವರೆಲ್ಲರಿಗೂ ಒಂದೇ ರೀತಿ ಮನಸ್ಥಿತಿ, ದೇಶಪ್ರೇಮ ಇದ್ರೆ ಒಂದೇ ವಾರದಲ್ಲಿ ಭಾರತ ಕ್ಲೀನ್ ಆಗುತ್ತೆ. ಆದರೆ ಹಾಗೆ ಇಲ್ಲದೆ ಇರೋದೇ ಈಗ ಇಷ್ಟೆಲ್ಲ ಸರ್ಕಸ್ ಮಾಡೋ ಪರಿಸ್ಥಿತಿಗೆ ಬಂದಿರೋದು. ಇದೊಂಥರ ಜನರ ರಕ್ಷಣೆಗೆ ಜನರ ವಿರೋಧದ ನಡುವೆಯೂ ಹೋರಾಡೋ ಪರಿಸ್ಥಿತಿ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.